ಗುಡ್ ಮಾರ್ನಿಂಗ್ ಗೆಳೆಯರೇ, ನಮಸ್ಕಾರ. ಏನು ಸಮಾಚಾರ, ಏನು ಮಾಡ್ತಾಯಿದ್ದೀರಿ ಎಲ್ಲರೂ? ನಾನು ನೋಡಿ ಫ್ರೆಶ್ ಆಗಿಬಿಟ್ಟು ಎದ್ದಿದ್ದೀನಿ. ಎದ್ಬಿಟ್ಟು ಫ್ರೆಶ್ ಆದೆ. ಸ್ವಲ್ಪ ನೀರು ತರೋದಿತ್ತು, ನೀರು ತಂದು ಹಾಗೆ ಟಿ ವಿ ಆನ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಟಿ ವಿ ಆನ್ ಇದೆ. ಉಪ್ಪಿಟ್ಟು ಮಾಡಿದ್ದಾರೆ, ಉಪ್ಮಾ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಉಪ್ಮಾ ನೋಡಿದ್ರಾ? ಸೊಸೆ ಸ್ವರ ಕೂಡು, ಹಾಯ್ ಮಾಡು. ಹಾಯ್ ಸ್ವರ, ಹಾಯ್ ಹಾಯ್. ಬನ್ನಿ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ. ಜಸ್ಟ್ ಮನೆಯಿಂದ ಟಿಫಿನ್ ಮಾಡಿಬಿಟ್ಟು ಸ್ವಲ್ಪ ಹೊಲ ಕಡೆ ಹೋಗೋಣ ಅಂತ ಹೊಲ ಕಡೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಸುಮಾರು ಒಂದು 5-6 ದಿವಸ ಆಯಿತು ಈ ಕಡೆ ಬಂದೇ ಇರಲಿಲ್ಲ, ಹೊಲ ಕಡೆ ಬಂದೇ ಇರಲಿಲ್ಲ. ಸ್ವಲ್ಪ ಮಳೆ ಬಿತ್ತು, ನಿನ್ನೆ ಮೊನ್ನೆ 1-2 ದಿವಸ ಮಳೆ ಬಿತ್ತಲ್ಲ. ಬೆಳೆ ಹೇಗಿದೆ ನೋಡೋಣ, ಏನು ಸಮಾಚಾರ ಬೆಳೆದು ಅಂತ ಬಂದೆ. ಇನ್ನೂ ರಾಶಿ ಆಗೋಕ್ಕೆ ಇನ್ನೊಂದು ತಿಂಗಳು ಬೇಕು. 1 ತಿಂಗಳು ಆಗುತ್ತೆ ಇನ್ನೂ ರಾಶಿ ಆಗೋಕ್ಕೆ. ಯಾಕಂದರೆ ಇನ್ನೂ ಬೆಳೆ ಸ್ವಲ್ಪ ಅಷ್ಟು ಕರೆಕ್ಟಾಗಿ ಗ್ರೋ ಆಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೋತಾ ಇದೆ. ನೋಡ್ತಾ ಇರ್ಬೋದು ನೀವೆಲ್ಲ ಹೇಗಾಗಿದೆ ಅಂತ. ಹೊಲ ಎಲ್ಲ ತೊಂದರೆ ಇಲ್ಲ, ನೋಡೋಣ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಬೆಳೆ ಹೇಗಾಗಿದೆ ಹೇಗಿಲ್ಲ ಎಲ್ಲ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿ ಕೊಡ್ತೀನಿ. ಬನ್ನಿ ನೋಡಿ ಬೆಳೆ ಹೇಗಾಗಿದೆ. ಬೆಳೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಬರೋಕ್ಕೆ, ಈ ಸರಿ ಯಾಕೋ ಸ್ವಲ್ಪ ಲೇಟ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಹೂಗಳೆಲ್ಲ ಹತ್ತಿವೆ, ಬಟ್ ಕಾಯಾಗಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಯಾವ ಥರ ಇದೆ. ಸ್ವಲ್ಪ ಮಳೆ ಬಿತ್ತಲ್ವಾ, ಮಳೆ ಬಿದ್ದು ಸ್ವಲ್ಪ ಭೂಮಿಯೆಲ್ಲ ಸ್ವಲ್ಪ ಹಸಿಯಾಗಿದೆ. ಅದಕ್ಕೋಸ್ಕರ ಬೆಳೆ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹೂಗಳೆಲ್ಲ ಆಗಿದೆ, ಕಾಯಿ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡ್ತಾ ಇರ್ಬೋದು ಕಡಲೆಕಾಯಿ ಬಂದಿದೆ ಆಲ್ರೆಡಿ. ತೆಗಿಯಕ್ಕೆ ಕೇಳ್ತಾ ಇದ್ದೀವಿ, ಜನಗಳು ಬರ್ತಾರೆ. ಜನಗಳು ಬಂದರೆ ಕಡಲೆ ಬೀಜನ ತೆಗೆಸಿ ರಾಶಿ ಮಾಡೋದು. ನೋಡ್ತಾ ಇರ್ಬೋದು ಕಡಲೆ ಬಂದಿದೆ ನೋಡಿ, ಕಾಣಿಸ್ತಾ ಇದೆ. ತೊಂದರೆ ಇಲ್ಲ, ಮಿಕ್ಕಿದ್ರೆ ಖುಷಿ ರಾಶಿ ಆಗೋಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ನೋಡೋಣ ಇನ್ನೂ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇನ್ನೊಂದು 20-25 ದಿವಸ ಆಗ್ಬೋದು ಮೋಸ್ಟ್ಲಿ. ಇದು ಬೆಳೆ ಬರೋಕ್ಕೆ ಏನು ಕಾಣಿಸ್ತಾ ಇದೆ ಅಲ್ಲ, ಈ ಬೆಳೆ ಬರೋಕ್ಕೆ ಇನ್ನೊಂದು 25 ದಿವಸ ಬೇಕು. ಇವತ್ತು ಕೂತಿದ್ದೆ ಇಲ್ಲೇ, ಸ್ವಲ್ಪ ನೋಡೋಣ, ಒಂದು ಸ್ವಲ್ಪ ಕೂತ್ಕೋಬೇಕಲ್ವಾ. ಇದೆ ನಮ್ಮದು ಗಿಡ ಕೆಳಗಡೆ ಕೂತಿದ್ದೆ. ನನಗೆ ನೆಳ್ಕೊಡೋ ಗಿಡ ಅಂದರೆ ಇದೇನು ಕಾಣಿಸ್ತಾ ಇದೆಲ್ಲ ಹಿಂದ್ಗಡೆ, ಇದು ಇದೆ. ಈ ಗಿಡ ಕೆಳಗಡೆ ಕೂತ್ಕೊಳ್ಳೋದು. ಕೂತ್ಕೊಂಡು ಸಾಕಾಯಿತು, ಹೋಗೋಣ ಅಂತ ಹೊಡ್ತಾ ಇದ್ದೀನಿ. ನಡೀರಿ ಹೋಗೋಣ. ನೀವು ಬರಬೇಡಿ, ನಾನು ಹೋಗ್ತಾಯಿದ್ದೀನಿ. ನೀವು ವಿಡಿಯೋ ನೋಡ್ತಾ ಇರಬೇಕು, ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ಎಲ್ಲರೂ ಖುಷಿಯಾಗಿರಿ. ನೀವು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಏನಂತೀರಿ? ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀನಿ, ಮನೆ ಕಡೆ ಹೋಗ್ತಾ ಇದ್ದೀನಿ. ಮತ್ತು ಇನ್ನೇನು ಸಮಾಚಾರ ಎಲ್ರದ್ದು? ಈ ಕಡೆಯಿಂದ ಹೋಗೋಣ. ಈ ಕಡೆಯಿಂದ ಸ್ವಲ್ಪ ಹೋಗಲಿಕ್ಕೆ ತೊಂದರೆ ಆಗುತ್ತೆ. ಇದರಲ್ಲಿ ನಡ್ಕೊಂಡು ಹೋಗಂದರೆ ಸ್ವಲ್ಪ ಪ್ರಾಬ್ಲಮ್ಮು, ಮೈಗೆಲ್ಲ ಅದೆಲ್ಲ ಸ್ವಲ್ಪ ಚುಚ್ಚುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಜಂಪ್ ಮಾಡಿ ಈ ಕಡೆ ಬಂದೆ. ನೋಡಿ ಇದು ಬೇರೆಯವ್ರ ಹೊಲದಲ್ಲಿ ಬಂದಿದ್ದೀನಿ. ಇಲ್ಲಿ ರಾಶಿಯಾಗಿದೆ, ನಡ್ಕೊಂಡು ಹೋದರೆ ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ರಾಶಿಯಾಗಿದೆ, ಹೀಗೆ ಹೋಗೋದು ದಾರಿ ಚೆನ್ನಾಗಿದೆ. ಹೋಗ್ತಾಯಿದ್ದೀನಿ. ನಮ್ಮದು ರಾಶಿ ಆಗುತ್ತೆ, ಕಡಲೆದು ರಾಶಿ ಆಗುತ್ತೆ. ಇನ್ನೂ ಕಡಲೆ ಬೀಜ ತೆಗಿಬೇಕು. ಆಲ್ರೆಡಿ ಅದನ್ನು ಕೊಟ್ಟಿದ್ದೀವಿ, ಹೇಳಿದ್ದೀವಿ ಜನಗಳಿಗೆ, ಅವ್ರು ಬಂದು ತೆಗಿತಾರೆ. ತೆಗೆದ ಮೇಲೆ ರಾಶಿ ಆಗೋದು. ಮಳೆ ಬರಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಮಳೆ ಬಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ನಮ್ಮದು ಚೇತಕ್ ನಿಂತಿದೆ ಇಲ್ಲಿ.
ಇದಕ್ಕೆ ನಿನ್ನೆ ಸ್ವಲ್ಪ ಚಾರ್ಜ್ ಇರಲಿಲ್ಲ. ಸುಮಾರು ಒಂದು 4 ದಿವಸದಿಂದ ಅಲ್ಲಿ BKಲಿ ಇಟ್ಟಿದ್ವಿ. ನಮ್ಮ ಸಿಸ್ಟರ್ ತೊಗೊಂಡೋಗಿದ್ದು ಅಂತ ಹೇಳಿದ್ನಲ್ಲ, ಇವತ್ತು ಬಂದಿದೆ. ತೊಗೊಂಡೋದಕ್ಕೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಎಲ್ಲ ಗಲೀಜಾಗಿದೆ ನೋಡಿ, ಎಲ್ಲ ಟೈರಲ್ಲೇ ಗಲೀಜಾಗಿದೆ. ಸ್ವಲ್ಪ ಇದನ್ನು ಕ್ಲೀನ್ ಮಾಡಿ ಮತ್ತೆ ರೆಡಿ ಟು ರೇಸ್, ರೆಡಿ ಟು ಡ್ರೈವ್. ಬನ್ನಿ ನೋಡೋಣ. ಏನು ಹಾಂ ठीक है. ಗಾಡಿ ಮ್ಯಾಗ ನಮ್ಮ ಸ್ವರ ಸ್ವಲ್ಪ ಸ್ಯಾಡ್ ಆಗಿದ್ಲು. ಅವಳ ತಾಯಿ ಸ್ವಲ್ಪ ಬಿಟ್ಟು ಊರಿಗೆ ಹೋಗಿದ್ದಾಳೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಳ್ತಾ ಇದ್ಲು. ಅವಳು ತೊಗೊಂಡು ಇವಾಗ ಜಸ್ಟ್ ಆಚೆ ಬಂದಿದ್ದೀನಿ. ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಬೈಕ್ ಮೇಲೆ ಇದ್ದೀವಿ. ನಮ್ಮೂರು ಹೇಗಿದೆ ನೋಡಿ, ಹೇಗಿದೆ. ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಹೋಗುವ ದಾರಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಸ್ವರ ಬೈಕ್ ಮೇಲೆ ಕೂತಿದ್ದಾಳೆ. ಸ್ವರ ನೋಡ್ತಾ ಇರ್ಬೋದು. ಸ್ವರ ಮಾತಾಡೇನ್ರ. ಎಲ್ಲಿ ನಡೆದೇವು ನಾವು? ಗುಡಿಗೆ ನಡೆದಿದ್ದೇವೆ. ಗುಡಿಗೆ ನಡೆದೇವು ಅಂತ ನಾವು ಹಚ್ಚಿಲ್ಲ ನಾವು. ಗಾಡಿ ಮ್ಯಾಗ ಇದ್ದೇವು, ಗುಡಿ ನಡೆದಿದ್ದೇವೆ ನಾವು. ಯಾವ ಗುಡಿ ನಡೆದಿದ್ದೆವು? ರಾಮಲಿಂಗೇಶ್ವರ ಗುಡಿಗೆ, ಶಿವನ ಗುಡಿ ನಡೆದೇವು ನಾವು. ನೋಡ್ತಾ ಇರ್ಬೋದು ನಮ್ಮೂರು ಹೇಗಿದೆ ಅಂತ. ಈ ಥರ ಇದೆ ನಮ್ಮೂರು ನೋಡಿ, ನೋಡ್ತಾ ಇರ್ಬೋದು. ರಾಮಲಿಂಗೇಶ್ವರ ದೇವಸ್ಥಾನ ಬಂದ್ವಿ ನೋಡಿ. ಶ್ರೀರಾಮಲಿಂಗೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಸ್ವರ ಗುಡಿಗೆ ಬಂದೆವು ನೋಡಿ. ನಡಿ ಸ್ವರ ನಡಿ, ಈ ಕಡೆಯಿಂದ ಬಾ, ಈ ಕಡೆ ಬಾ. ನಡಿ, ಚೆಂದ ಮಾಡಿ. ಇಲ್ಲಿ ಜೇಜಿ ಇಲ್ಲಿ ಚೆಂದ ಮಾಡು, ಇಲ್ಲಿ ಚೆಂದ ಮಾಡು. ಹಾಂ ಚೆಂದ ಮಾಡು. ಇಲ್ಲೇ ತಳಗ ನಿಂತೆ. ಹಾಂ ನೋಡಿ, ನಡಿ ಮುಂದೆ ನಡಿ. ನಿನ್ನೆ ಹೋಗ್ಬೇಕು. ಈ ಕಡೆ ಹಾಕುಗ ದೇವ್ರಿಗೆ ನಡಿ, ಇಲ್ಲಿ ದೇವ್ರ ಬಲ್ ನಡಿ. ನೋಡ್ತಾ ಇರ್ಬೋದು, ಆಡ್ತಾ ಇದ್ದಾಳೆ ಇಲ್ಲಿ ಸ್ವರ. ರಾಮಲಿಂಗೇಶ್ವರ ದೇವರ ದರ್ಶನ ತಗೋಣ ಅಂತ ಬಂದೆ. ನಮ್ಮ ಸೋದರ ಸಚಿನ ಕರ್ಕೊಂಡು ಬಂದೆ. ಅವಳು ಸ್ವಲ್ಪ ಅಳ್ತಾ ಇದ್ಲು. ಶಣ್ ಮಾಡು, ಶಣ್ ಮಾಡೇ, ಮಾಡ್ತೀವಿ. ಚೆಂದ ಮಾಡು, ಚೆಂದ ಮಾಡಿ ನೀ. ಇಷ್ಟೊತ್ತು ಸ್ವಲ್ಪ ಅವಳಿಗೆ ಅಳು ಬರ್ತಾಯಿತ್ತು. ಅವ್ರ ತಾಯಿ ಈಕೆನ ಬಿಟ್ಟು ಕೆಲಸದ ಮೇಲೆ ಹೋಗಿದ್ದಾಳೆ. ಸುಮ್ಮನೆ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಆಚೆ ಅಂತ ಕರ್ಕೊಂಡು ಬಂದು ನೋಡಿ, ಬರ್ತಾ ಇದ್ದಾಳೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಚಿಕ್ಕ ಹುಡುಗಿ ಆಡ್ತಾ ಇರೋದು. ಕತ್ಲು ಬೇರೆ ಆಗಿದೆ. ಸಿಗೋಣ, ಮತ್ತೆ ನಾಳೆ ಸಿಗೋಣ. ಈ ಥರ ಇತ್ತು. ನೋಡೋಣ ಮತ್ತೆ ನಾಳೆ ಹೇಗಿರುತ್ತೆ, ಏನಾಗುತ್ತೆ ಆ ದೇವರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ.
ಬನ್ನಿ ನಾಳೆ ದಿವಸ ಹೇಗಿರುತ್ತೆ ನೋಡೋಣ, ಮತ್ತೆ ಸಿಗೋಣ. ಇಷ್ಟ ಆದರೆ ವಿಡಿಯೋ ನೋಡ್ತಾಯಿರಿ, ಹಾಗೆ ಒಂದು ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ.